ಪಿಯುಸಿಗೆ ಸೀಟು ಸಿಗಲಿಲ್ಲ ಎಂದು ಮನೆ ಬಿಟ್ಟ ಯುವತಿ. ಮಗಳನ್ನ ಹುಡುಕಿ ಕೊಡಿ ಅಂತ ಹೆತ್ತವರ ಕಣ್ಣೀರು. ನಿನಗೆ ಎಲ್ಲಿ ಎಜುಕೇಷನ್ ಬೇಕೋ ಆ ಎಜುಕೇಷನ್ ಕೊಡಿಸೋ ವ್ಯವಸ್ಥೆ ಅಂತ ನಾವೆಲ್ಲ ಮಾಡ್ತೀವಿ. ಖಂಡಿತ ನಿನ್ನ ಜೊತೆ ನಾವು ಇರ್ತೀವಿ. ಎಸ್ ವೀಕ್ಷಕರೇ, ಪರೀಕ್ಷೆಯಲ್ಲಿ ನನಗೆ ಹೆಚ್ಚು ಅಂಕ ಬರಲಿಲ್ಲ. ಎಕ್ಸಾಮ್ನಲ್ಲಿ ನಾನು ಚೆನ್ನಾಗಿ ಬರೆದಿದ್ದೆ. ಆದರೂ ನಾನು ಒಂದು ವಿಷಯದಲ್ಲಿ ಫೇಲ್ ಆದೆ. ನನಗೆ ಓದಲು ಇಷ್ಟವಿಲ್ಲ. ಆ ಶಾಲೆ ಅಥವಾ ಕಾಲೇಜಿಗೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ಹೀಗೆ ಹಲವು ಕಾರಣಗಳಿಗೆ ಯುವಕ ಯುವತಿಯರು ಖಿನ್ನತೆಗೆ ಒಳಗಾಗಿರುವ ಅದೆಷ್ಟೋ ಪ್ರಕರಣಗಳು ನಮ್ಮ ಕಣ್ಣ ಮುಂದೆಯೇ ಇವೆ. ಇದಕ್ಕೆ ಪೂರಕವಾಗಿ ಇಲ್ಲೊಬ್ಬ ಯುವತಿ ತನಗೆ ವಸತಿ ಶಾಲೆಯಲ್ಲಿ ಪಿಯುಸಿಗೆ ಸೀಟು ಸಿಗಲಿಲ್ಲ ಅಂತ ಮನೆ ಬಿಟ್ಟು ಹೋಗಿದ್ದಾಳೆ. ಯುವತಿ ಮನೆಗೆ ಹಿಂತಿರುಗಿಲ್ಲ ಅಂತ ಪೋಷಕರು ಕಂಗಾಲಾಗಿ ಗೋಳಿಡ್ತಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ಯುವತಿಯೇ ಕಾಣೆಯಾಗಿರುವ ಚೈತ್ರ. ಚಿಕ್ಕನಾಯಕನಹಳ್ಳಿ ತಾಲೂಕು ಹಾಲದೇವರಹಟ್ಟಿ ಉಮಾದೇವಿ ಮತ್ತು ರಂಗನಾಥ್ ಅವರ ಪುತ್ರಿ. ಎಸ್ಎಸ್ಎಲ್ಸಿ ಪಾಸಾಗಿ ಪಿಯುಸಿಗೆ ಮುರಾರ್ಜಿ ವಸತಿ ಶಾಲೆಗೆ ಸೇರ್ಬೇಕೆಂಬ ಆಸೆಯನ್ನ ಚೈತ್ರ ಹೊಂದಿದ್ಲಂತೆ. ಆದ್ರೆ ಅಲ್ಲಿ ಸೀಟು ಸಿಗಲಿಲ್ಲ ಅಂತ ಇದೀಗ ಮನೆಯನ್ನೇ ಬಿಟ್ಟು ಹೋಗಿದ್ದಾಳೆ. ಇತ್ತ ಪೋಷಕರು ಸಂಬಂಧಿಕರು ಮಗಳು ಕಾಣದೆ ಕಂಗಾಲಾಗಿದ್ದಾರೆ. ಪಾಪ ಚೈತ್ರ, ಎಲ್ಲೂ ಹೋಗ್ಬೇಡ ಕಣಮ್ಮ, ನಾನಿದ್ದೀನಿ ನಿಮ್ಮ ಹೋಯ್ಯ ಬಾರಪ್ಪ, ಎಲ್ಲೂ ಹೋಗ್ಬೇಡ, ನೀನು ಚೆನ್ನಾಗಿ ನೋಡ್ಕೊಂತೀನಿ ಕಣಮ್ಮ, ಚೆನ್ನಾಗಿ ಓದಿಸ್ತೀನಿ, ಅಲ್ಲಿ ಸೀಟ್ ಸಿಗಲಿಲ್ಲ ನಿನ್ನಂತ ಎಲ್ಲರೂ ಒಳ್ಳೆ ಕಾಲೇಜ್ಗೆ ಹಾಕಿ ಸೇರಿಸ್ತೀನಿ, ಬಾರವ್ವ ಎಲ್ಲೂ ಹೋಗ್ಬೇಡ. ನಾವು ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೀವಿ, ಎತ್ಲಾಗ ಹೋಗೋದು ಎತ್ಲಾಗ ಬರೋದು ನಮಗೇನು ಗೊತ್ತಾಗ್ತಿಲ್ಲ ಕಣಮ್ಮ, ಬರ್ಬೇಕು ಕಣಪ್ಪ, ಪಾಪ ಎಲ್ಲಿದ್ರು ಬಾರಮ್ಮ. ಇನ್ನು ಚೈತ್ರ ಕಾಣೆಯಾಗಿರುವ ಬಗ್ಗೆ ಅವರ ಸಂಬಂಧಿ ಮಂಜು ಹೇಳುವುದು ಹೀಗೆ. ಚೈತ್ರ ಒಳ್ಳೆಯ ಹುಡುಗಿ. ಎಸ್ಎಸ್ಎಲ್ಸಿಯಲ್ಲಿ 400ಕ್ಕೂ ಹೆಚ್ಚು ಅಂಕವನ್ನ ಪಡೆದುಕೊಂಡಿದ್ಲು. ಪಿಯುಸಿಗೆ ಶಿರಾದ ಭುವನಹಳ್ಳಿ ಕಾಲೇಜಿಗೆ ಸೇರಬೇಕು ಅಂತಿದ್ಲು. ಆದ್ರೆ ಅಲ್ಲಿ ಸೀಟು ಸಿಗಲಿಲ್ಲ. ಹಾಗಾಗಿ ನಿನ್ನೆ ಮನೆ ಬಿಟ್ಟು ಹೋದವಳು ಇನ್ನೂ ಬಂದಿಲ್ಲ. ಚೈತ್ರ, ನಿನಗೆ ಎಲ್ಲಿ ಎಜುಕೇಶನ್ ಬೇಕು ಕೇಳು, ಎಲ್ಲರೂ ನಿನ್ನ ಜೊತೆಗಿದ್ದೇವೆ. ನಿಮ್ಮ ಅಮ್ಮ ಅಪ್ಪ ತುಂಬಾ ನೊಂದಿದ್ದಾರೆ. ಚೈತ್ರ ಕೂಡಲೇ ಎಲ್ಲೇ ಇದ್ದರೂ ವಾಪಸ್ ಬಾ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಷಯ ಏನಂದ್ರೆ, ನೆನ್ನೆ ನಡೆದಿರೋಂಥ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹಾಲದೇವರಹಟ್ಟಿ ಕಸ್ಬಾ ಹೋಬಳಿಯಲ್ಲಿ ನಮ್ಮ ಸಮುದಾಯದ ಚೈತ್ರ ಅನ್ನುವ ಒಬ್ಬ ಹುಡುಗಿ ಕಾಣೆಯಾಗಿದ್ದಾಳೆ. ಚೈತ್ರ SLCಯಲ್ಲಿ 450ಕ್ಕೂ ಹೆಚ್ಚು ಅಂಕ ಪಡೆದು PUCಗೆ ಮುರಾರ್ಜಿ ದೇಸಾಯಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮನನೊಂದು ಮನೆಯಿಂದ ಕಾಣೆಯಾಗಿದ್ದಾಳೆ. ದಯವಿಟ್ಟು ಚೈತ್ರ, ನೀನೆಲ್ಲೇ ಇದ್ದರೂ ದಯವಿಟ್ಟು ಬೇಗ ಮನೆಗೆ ವಾಪಸ್ ಬಾ. ನಿಮ್ಮಮ್ಮ ಉಮಾದೇವಿ ಕೂಡ ಕಾಯ್ತಾ ಇದ್ದಾರೆ. ನಿಮ್ಮಮ್ಮ ವಿಷಯ ತಿಳಿಸಿದ ತಕ್ಷಣ ನಮಗೂ ಮನಸ್ಸಿಗೂ ತುಂಬ ಘಾಸಿಯಾಗಿದೆ. ನಿನಗೆ ಎಲ್ಲಿ ಎಜುಕೇಷನ್ ಬೇಕೋ ಆ ಎಜುಕೇಷನ್ ಕೊಡಿಸೋ ವ್ಯವಸ್ಥೆ ಅಂತ ನಾವೆಲ್ಲ ಮಾಡ್ತೀವಿ. ಖಂಡಿತ ನಿನ್ನ ಜೊತೆ ನಾವು ಇರ್ತೀವಿ. ದಯವಿಟ್ಟು ನೀನು ಯಾವುದೇ ಕಾರಣಕ್ಕೂ ಎಲ್ಲೇ ಇದ್ರೂ ಈ ಕೂಡಲೇ ನಿಮ್ಮ ಅಮ್ಮಗಾದರೂ ಫೋನ್ ಮಾಡಿ, ನಿಮ್ಮ ಸಂಬಂಧಿಕರಿಗೆ ಯಾರಿಗಾದರೂ ಫೋನ್ ಮಾಡಿ, ಅಥವಾ ನನ್ನ ನಂಬರ್ಗಾದರೂ ಯಾರ ಹತ್ರನಾದರೂ ಕಾಂಟ್ಯಾಕ್ಟ್ ಮಾಡಿ, ನಂಬರು ಕಾಲ್ ಮಾಡಿ, ದಯವಿಟ್ಟು ಯಾರಿಗಾದರೂ ಅಥವಾ ಪೊಲೀಸ್ ಸ್ಟೇಷನ್ಗಾದರೂ ವಿಷಯ ತಿಳಿಸಿ. ದಯವಿಟ್ಟು ಚೈತ್ರ, ನೀನು ಎಲ್ಲೇ ಇದ್ದರೂ ಈ ಕೂಡಲೇ ಬೇಗ ಮನೆ ಬರಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ನಿನ್ನ ಎಜುಕೇಷನ್ಗೆ ಏನೇ ನಿಮ್ಮ ಸಿಂಗಲ್ ಪೇರೆಂಟ್ಸ್ ಆಗಿರ್ಬೋದು, ನಿನ್ನ ಎಜುಕೇಷನ್ಗೆ ಎಲ್ಲೇ ಒತ್ತಡ ಇದ್ದರೂ ಶಿರಾ ಮುರಾರ್ಜಿ ದೇಸಾಯಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಬಂದಿಲ್ಲ ಅಂತೇಳಿ ನಿನ್ನ ಮನನೊಂದು ಮನೆಯಿಂದ ಕಾಣೆಯಾಗಿರ್ಬೋದು. ಆದರೆ ನಿಮ್ಮ ಅಮ್ಮಂಗೆ, ನಿಮ್ಮ ಸಂಬಂಧಿಕರಿಗೆ ತುಂಬ ಘಾಸಿಯಾಗಿದೆ. ಹಾಗಾಗಿ ನೀನು ಇಂಥ ಶಾಲೆಯಲ್ಲಿ ಓದ್ತೀನಿ ಅಂದರೆ ಅಂಥ ಶಾಲೆಯಲ್ಲಿ ಎಜುಕೇಷನ್ ಕೊಡಿಸೋ ಅಂಥ ಕೆಲಸ ನಾವು ನಮ್ಮ ಸಮುದಾಯದಲ್ಲಿ ನಿಂತ್ಕೊಂಡು ನಿನ್ನ ಪರವಾಗಿ ನಾವು ಇರ್ತೀವಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಎಲ್ಲೇ ಇದ್ದರೂ ನೀನು ಖಂಡಿತ ನೀನು ಸಂಜೆ ಒಳಗೆ ವಾಪಸ್ ಬರಬೇಕು ಅಂತೇಳಿ ನಾನು ಚೈತ್ರಂಗೆ ಮನವಿ ಮಾಡ್ತೀನಿ. ದಯವಿಟ್ಟು ಚೈತ್ರ, ನೀನು ತಪ್ಪು ನಿರ್ಧಾರ ತಗೊಂಬೇಡ. ನಿನ್ನ ಜೊತೆ ನಾವು ಇದ್ದೇ ಇರ್ತೀವಿ. ನಿನ್ನ ಎಜುಕೇಷನ್ ಜೊತೆಗೂ ನಾವು ಖಂಡಿತ ಕೈ ಜೋಡಿಸ್ತೀವಿ. ನಿನ್ನ ಜೊತೆಗೆ ನಾವು ಇರ್ತೀವಿ. ದಯವಿಟ್ಟು ಸಂಜೆ ಒಳಗಡೆಗೆ ನೀನು ಏನಾದರೂ ಒಂದು ಮನೆಯವ್ರಿಗೆ ವಿಷಯ ಮುಟ್ಟಿಸಿ ದಯವಿಟ್ಟು ವಾಪಸ್ಸು ನಿನ್ನ ಮನೆ ಬರೋಂಥ ಕೆಲಸ ಮಾಡಮ್ಮ. ಇನ್ನು ಚೈತ್ರ ಕಾಣೆಯಾಗಿರುವ ಬಗ್ಗೆ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಅದೇನೇ ಇರಲಿ, ಮಕ್ಕಳಾಗಲಿ ಯುವಕರಾಗಲಿ ಯಾವುದೇ ವಿಚಾರದಲ್ಲಿಯೂ ದುಡುಕಬೇಡಿ. ನಿಮ್ಮನ್ನ ಅಷ್ಟು ವರ್ಷಗಳು ಹೆತ್ತು ಹೊತ್ತು ಸಾಕಿ ಸಲಹಿದವರನ್ನ ಒಮ್ಮೆ ನೆನಪಿಸಿಕೊಳ್ಳಿ. ಆತುರದ ಕೈಗೆ ಬುದ್ಧಿಯನ್ನ ಕೊಡಬೇಡಿ. ಜೀವನ ತುಂಬ ದೊಡ್ಡದಿದೆ. ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇದೆ. ಚೈತ್ರ, ಎಲ್ಲೇ ಇದ್ದರೂ ಕೂಡ ವಾಪಸ್ ನಿಮ್ಮ ಊರಿಗೆ ಹೋಗು. ನಿನಗಾಗಿ ನಿನ್ನ ಹೆತ್ತವರು, ಸಂಬಂಧಿಕರು ಕಾಯ್ತಿದ್ದಾರೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.